ಹಾಯ್ ಹಲೋ ನಮಸ್ಕಾರ. ನಾನು ಹರೀಶ್ ನಾಗರಾಜು. ಇದು ರಿಯಲಿ ಸ್ಪೆಷಲ್ ಕಾರ್ಯಕ್ರಮ. ಈ ಕ್ಷಣದಿಂದ ನಿಮ್ಮ ಮುಂದೆ ಪ್ರಸ್ತುತಗೊಳಿಸ್ತಾ ಇದ್ದೀವಿ. ನಮಗೆ ಯಾವಾಗಲೂ ನಾಳಿನ ದಿನಗಳು ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಕನಸು ತುಂಬ ಚೆನ್ನಾಗಿ ಕಾಣಬೇಕು ಅಂತ. 100ರಲ್ಲಿ ಒಂದು 95 ಜನಕ್ಕೆ ನಿಮ್ಮ ಕನಸೇನು ಅಂತ ಕೇಳಿ ಒಂದೊಳ್ಳೆ ಮನೆ ಮಾಡಬೇಕು ಅಂತಾರೆ. ಅಷ್ಟಿಲ್ಲದೆ ದೊಡ್ಡವ್ರು ಹೇಳ್ತಾರಾ, ಮನೆ, ಮಡದಿ ಮತ್ತು ಮಕ್ಕಳು ಈ 4 ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ. ಬರೀ ಪುಣ್ಯ ಮಾಡಿದ್ರೆ ಸಾಕ? ಪ್ರಯತ್ನ ಖಂಡಿತವಾಗ್ಲೂ ಬೇಕೇ. ಪ್ರಯತ್ನ ಇದ್ದರೆ ಎಲ್ಲವನ್ನೂ ಕೂಡ ಸಾಧಿಸಬಹುದು ಅಂತ. ಪ್ರಯತ್ನ ಮಾಡೋದಕ್ಕೆ ಒಂದು ಮನೆ ಬೇಕು ಅಂದರೆ ಎಷ್ಟೊಂದು ಕಡೆ ಹೋಗಬೇಕು, ವಿಚಾರಿಸ್ಬೇಕು, ಸೈಟ್ ನೋಡಬೇಕು, ಅಪಾರ್ಟ್ಮೆಂಟ್ ನೋಡಬೇಕು, ಅದು ಇಷ್ಟ ಆಗಬೇಕು, ವಾಸ್ತು ನೋಡಬೇಕು. ಅಬ್ಬಬ್ಬ ಎಷ್ಟೆಲ್ಲ ಕಷ್ಟ. ಒಂದು ಕಡೆ ಹೋಗಿ ಬಂದರೆ ಒಂದಿನ ಮುಗೀತು, ಇಡೀ ವರ್ಷ ಪೂರ್ತಿ ಹುಡುಕ್ಬೇಕು. ಹಂಗೆ ನೋಡೋಕ್ಕೋದ್ರೆ ಪಬ್ಲಿಕ್ ಟಿವಿ ಈ ಬಾರಿ ಬರುವ ಶನಿವಾರ ಮತ್ತು ಭಾನುವಾರ ಅಂದರೆ ಮಾರ್ಚ್ 9 ಮತ್ತು 10ನೇ ತಾರೀಕು ಮಲ್ಲೇಶ್ವರಂನ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ನ ಗ್ರೌಂಡ್ನಲ್ಲಿ ಒಂದೇ ಸೂರಿನಡಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನೀವು ಬಂದರೆ ಸಾಕು ರೀ. ಎಲ್ಲ ಡೆವಲಪರ್ಸ್ಗಳು, ಎಲ್ಲ ಪ್ರಮೋಟರ್ಸ್ಗಳು ಅಲ್ಲಿರ್ತಾರೆ. ನಿಮಗೆ ನಿಮ್ಮ ಕನಸಿನ ಮನೆಯನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುವಂಥ ಏಕೈಕ ಜಾಗ. ಅದರ ಸ್ಪೆಷಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಪಬ್ಲಿಕ್ ಟಿವಿ ಪ್ರೆಸೆಂಟ್ಸ್ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನಮ್ಮ ಮನೆ. ಸ್ಟ್ರೆಂಥಿಂಗ್ ಪಾರ್ಟರ್ಸ್ ARS ಸ್ಟೀಲ್ಸ್ ಅಂಡ್ ಅಲಾಯ್ಸ್, ಪವರ್ಡ್ ಬೈ DS Max. ನಮ್ಮ ಜೊತೆ ಬ್ಯಾಂಕಿಂಗ್ ಪಾರ್ಟ್ನರ್ಸ್ ಕೆನರಾ ಬ್ಯಾಂಕ್ ಮತ್ತು ಗಿಫ್ಟ್ ಪಾರ್ಟ್ನರ್ಸ್ ಪಮ್ಮಡಿ ಜ್ಯುವೆಲ್ಸ್, ಸಿಲ್ವರ್ ಪ್ಯಾಲೇಸ್. ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಶುರು ಮಾಡೋಣ. ಅದೇ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನಮ್ಮ ಮನೆ. ನಮ್ಮನೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಆಫೀಸ್ಗೆ 3 ಜನ ಅತಿಥಿಗಳು ಬಂದಿದ್ದಾರೆ. ನಿಮಗೆ ಪರಿಚಯ ಮಾಡ್ಕೊಡಕ್ಕೆ ಬಯಸ್ತಾ ಇದ್ದೀನಿ. MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಶ್ರೀಮತಿ ನಾಗರತ್ನ, CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಬಲಭಾಗದಲ್ಲಿ ಕೂತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಮನೆ ನಿಲ್ಲಬೇಕು ಅಂದರೆ ಸ್ಟ್ರೆಂತ್ ತುಂಬ ಬೇಕೇ ಬೇಕು. ARS ಸ್ಟೀಲ್ಸ್ ಅಂಡ್ ಅಲಾಯ್ಸ್ನ DGM ಸೇಲ್ಸ್ ವಿಭಾಗದಿಂದ ಅರವಿಂದ್ S ವಾರಿಯರ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. Thank you, sir. How are you doing? Great, sir. You're the strength always, ಎಲ್ಲರ ಮನೆಗಳಿಗೂ. ಅವರ ಬಲಭಾಗದಲ್ಲಿ ಕೂತಿದ್ದಾರೆ, ವೆಲ್ ನೋನ್ ಟು ಅಸ್, ಹಂಗೆ ನೋಡಕ್ಕೆ ಹೋದ್ರೆ ಬ್ರ್ಯಾಂಡ್ ವೈಸ್ ಪ್ರೆಸಿಡೆಂಟ್ ಮಾರ್ಕೆಟಿಂಗ್ DS Max ಇಂದ ಮಿಸ್ಟರ್ ದಿಲೀಪ್ ನನ್ನ ಜೊತೆ ಬಂದಿದ್ದಾರೆ. ದಿಲೀಪ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಟು ಸ್ಟಾರ್ಟ್ಸ್ ವಿತ್ ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಇಂದ ಶುರು ಮಾಡ್ತಿದ್ದೀನಿ. MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಇಂದ CEO ನಾಗರತ್ನ ಅವರು ನಮ್ಮ ಜೊತೆ ಇದ್ದಾರೆ. ಹೌ ಎಕ್ಸೈಟೆಡ್ ಯು ಗೈಸ್ ಆರ್ ಈ ಥರದೊಂದು ಇವೆಂಟ್ ನಡಿಬೇಕಾದ್ರೆ? ಖಂಡಿತ. ಮೊದಲನೇದಾಗಿ ನಾವು ಪಬ್ಲಿಕ್ ಟಿವಿ ಅವರಿಗೆ ತುಂಬ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ಒಳ್ಳೆ ವೇದಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ನಮಗೆ. ಒಂದೇ ಸೂರಿನಡಿರಿ ಎಲ್ಲ ಸಿಗುತ್ತೆ ಅವ್ರಿಗೆ. ಒಳ್ಳೊಳ್ಳೆ ಬಿಲ್ಡರ್ಸ್ ಬಂದಿರ್ತಾರೆ, ಸೊ ಡೆವಲಪರ್ಸ್ ಬಂದಿರ್ತಾರೆ. ಸೊ ಗ್ರಾಹಕರು ನೇರವಾಗಿ ಬಂದು ಇಲ್ಲಿ ಚರ್ಚೆ ಮಾಡಿ ಅವ್ರು ಯಾವ ಥರ ಸೈಟ್ ನೋಡ್ತಿದ್ದಾರೆ, ಎಲ್ಲಿ ನೋಡ್ತಾ ಇದ್ದಾರೆ, ಏನು ಬಜೆಟಲ್ಲಿ ನೋಡ್ತಾ ಇದ್ದಾರೆ, ಸೊ ನಮ್ಮ ಹತ್ರ ನೇರವಾಗಿ ಅವ್ರು ಸಂಪರ್ಕ ಮಾಡ್ಬೋದು. ಇದೊಂದು ಒಳ್ಳೆ ವೇದಿಕೆ. ಇದು ಒಂದೇ ಸೂರಿನಡಿಲಿ ಎಲ್ಲದನ್ನು ಅವ್ರಿಗೆ ಒಟ್ಟಿಗೆ ಸಿಗ್ತಾ ಇದೆ. ಸೊ ಈ ಗ್ರಾಹಕರಿಗೆ ಏನು ಹೇಳ್ತೀವಿ ಅಂತ ಅಂದರೆ, ನೀವು ಒಂದಿನ ಬಿಡುವು ಮಾಡಿಕೊಂಡು ಸೊ ಈ ಒಂದು ಈವೆಂಟಿಗೆ ಬನ್ನಿ, ನೀವು ಎಕ್ಸ್ಪೋಗೆ ಬನ್ನಿ, ಭಾಗವಹಿಸಿ. ಇಲ್ಲಿ ನಿಮಗೆ ಒಳ್ಳೊಳ್ಳೆ ಡೆವಲಪರ್ಸ್ಗಳು ಬಂದಿರ್ತಾರೆ. ಸೊ ಬಂದಾಗ ಏನಾಗುತ್ತೆ, ನೀವು ಏನು ಬಜೆಟಲ್ಲಿ ಸೈಟ್ ನೋಡ್ತಿದ್ದೀರಾ ಅನ್ನೋದು ಒಂದು ಎಲ್ಲರಿಗೂ. ಈಗ ಎಷ್ಟೋ ವರ್ಷಗಳಿಂದ ಬ್ಯಾಂಗ್ಳೂರಿಗೆ ಬಂದಿರ್ತಾರೆ, ತುಂಬ ಕನಸಿರುತ್ತೆ ಬ್ಯಾಂಗ್ಳೂರ್ ಅಂತ ಮಹಾನಗರದಲ್ಲಿ ಒಂದು ಸೈಟ್ ಮಾಡಬೇಕು ನಾವು ಅಂತ ತುಂಬ ಕನಸುಗಳು ಇಟ್ಕೊಂಡು ಬಂದಿರ್ತಾರೆ. ಸೊ ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಇದೊಂದು ಒಳ್ಳೆ ವೇದಿಕೆ ಇದು. ವೆಲ್ ಸರ್, ನಾಗರತ್ನ ಹೇಳಿದ್ ಖಂಡಿತವಾಗ್ಲೂ ನಿಜ. ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ನಾವು ಒಂದು 3 ಅವರ್ 4 ಅವರ್ ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗಿ ಕೂತಿದ್ದು ಬಂದ್ಬಿಡ್ತೀವಿ. ಅದನ್ನೇ ಒಂದಷ್ಟು ಇಲ್ಲಿ ಉಪಯೋಗಿಸಿದ್ರೆ ಈ ವಾರದಲ್ಲಿ ಜೀವನಕ್ಕೆ ಒಂದು ದೊಡ್ಡ ಖುಷಿ ಕೊಡುವಂಥ ಜಾಗ ಅಂತ. ಅವರ ಬಲಭಾಗದಲ್ಲಿ ARS ಸ್ಟೀಲ್ಸ್ ಆ್ಯಂಡ್ ಅಲಾಯ್ಸ್ನ ಅರವಿಂದ್ ವಾರಿಯನ್ ಜೊತೆ ಇದ್ದಾರೆ. ಸರ್, ತುಂಬ ಇಂಪಾರ್ಟೆಂಟು. ಮನೆ ಕಟ್ಟೋದು ಕರೆಕ್ಟು, ಅಪಾರ್ಟ್ಮೆಂಟ್ ಬೇಕು ಅನ್ನೋದು ಕರೆಕ್ಟು, ಎಲ್ಲ ಕರೆಕ್ಟು. ಅದಕ್ಕಷ್ಟೇ ಸ್ಟ್ರೆಂತ್ ಆಗಿರೋದು ಕಟ್ಟಬೇಕಲ್ಲ. ವಿ ವಾಂಟ್ ಟು ಬಿ ದೇರ್, ಲೈಕ್ ಮೆನಿ ಜನ್ರೇಷನ್ಗೆ ಅದು ಮೂವ್ ಆಗಬೇಕು ಅಂದರೆ ಹೌ ಮೇಜರ್ ರೋಲ್ ಪ್ಲೇ ಆಗುತ್ತೆ ARS ಸ್ಟೀಲ್ಸ್ ಆ್ಯಂಡ್ ಅಲಾಯ್ಸ್? So ARS Steels and Alloys has always focused on a quality product right from the beginning, right from its inception. Okay. We are a 40 years old company. Might be that in Karnataka that we have started our operations in 2014 onwards. Okay. So we have been here in the market for past more than 5 years now, approaching 5 years now. We have a very good extensive network across Bangalore, and not only in Bangalore but also in Karnataka. So in almost 14 districts we are present. Out of 30 districts in Karnataka, more than 14 districts, 50% of the districts we have covered. So the dealer network is quite strong, number one. Number two, as you very well said that the usage of steel in the construction has right from the beginning, if you see, there has been a lot of transformational changes which has come across in the usage of steel. Right from beginning, might be that our ancestors would be knowing about
when they used steel, it was just a plain rod. Then it started from there. Then the transformation came into the next stage, CTD bars. Correct. So it is what you call as cold, deformed, twisted. So CTD bars are there. So from those CTD bars, it's how does that come to a CTD bar? I would tell it's a quite interesting thing. When you are using a plain rod, it doesn't give you grip with the concrete, because it goes inside the concrete. Nobody actually cares what's happening inside, but the main thing comes from there. So it's very important that how the steel gets bonded with the concrete. It's That's why important. you guys will do ribs and everything. So then it came to ribs. So it took okay. almost more than 40 years or more than 2 decades for the steel industry to come from a plain rod. Then they started twisting it to give the strength. Simple. You take a simple plain rope, ಹೌದು, ಹೌದು. you twist it, it gives more strength. Correct. Same concept applied in steel. You twist it, it gives strength. Then further it came to the concept of what is the bonding with the concrete. So the bonding with the concrete, then latest the technologies started coming up from various parts of Europe, from Germany, the thermos technologies. All those technologies started coming up. People started getting aware of that the strength of the steel needs to be improved. ಫ್ಯಾಂಟಾಸ್ಟಿಕ್. ಹಂಗೆ ನೋಡೋಕೆ ARS ಸ್ಟೀಲ್ಸ್ ಬಗ್ಗೆ, ಅದರ ಕ್ವಾಲಿಟಿ ಬಗ್ಗೆ ನೀವು ಕೂಡ ಅಲ್ಲೇ ಬಂದರೆ, ಮಲೇಶ್ವರಂ ಗ್ರೌಂಡ್ಸ್ಗೆ ಬಂದರೆ ಖುದ್ದವ್ರನ್ನ ಭೇಟಿ ಮಾಡ್ಬೋದು. ಅಲ್ಲೇ ಸ್ಟಾಲ್ಸ್ಗಳಿರುತ್ತೆ, ಕೂತು ಮಾತಾಡ್ಬೋದು, ಚೆಕ್ ಮಾಡ್ಬೋದು ಆನ್ ಪ್ರಾಕ್ಟಿಕಲ್ ಆಗಿ ಅಲ್ಲೇ ಕೂತು. ನನ್ನ ಜೊತೆ DS Maxನ ದಿಲೀಪ್ ಕೂಡ ಇದ್ದಾರೆ. ದಿಲೀಪ್ ಟೆಲಸ್, ಅಪಾರ್ಟ್ಮೆಂಟ್ ಬೇಕು, ಮನೆ ಬೇಕು, ದಿನಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ಒಂದು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ತಕ್ಕ ಹಾಗೆ ನೀವು ಅಪಾರ್ಟ್ಮೆಂಟ್ನ ವಿನ್ಯಾಸಗೊಳಿಸಬೇಕು. ದಟ್ಸ್ ವಾಟ್ ಎಂಡ್ ಆಫ್ ದಿ ಡೇ ಯು ಆರ್ ಡೂಯಿಂಗ್ ಇಟ್. ಹೌ ಎಕ್ಸೈಟೆಡ್ ಈ ಇವೆಂಟ್, ನೀವು ಕೂಡ ಪಾರ್ಟ್ ಆಫ್ ದಿ ಇವೆಂಟ್ ಆಗಿದ್ದೀರಿ. ಇವಾಗ ಕಸ್ಟಮರ್ಸ್ದು ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದೆ. ಅಂದರೆ ಅವ್ರ ಪಾಕೆಟಲ್ಲಿ ಒಂದು ಅಮೌಂಟ್ ಇರುತ್ತೆ, ಬಟ್ ಅದರಲ್ಲೇ ಅವ್ರ ರಿಕ್ವೈರ್ಮೆಂಟು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಇವಾಗ ಅಪಾರ್ಟ್ಮೆಂಟ್ ಆಗಲಿ ಒಂದು ಮನೆ ಮಾಡೋಕ್ಕೆ ಎಲ್ಲರಿಗೂ ಒಂದು ಡಿಸಿಷನ್ ತಗೊಳ್ಬೇಕಾಗತ್ತೆ. ಅಂದರೆ ಎಲ್ಲರಿಗೂ ಬೇಕು ಮನೆ. ಬಟ್ ಇವಾಗ ಕಂಡೀಷನಲ್ಲಿ ಏನಾಗಿದೆ ಅಂದರೆ 80% ಪೀಪಲ್ಸ್ ಆರ್ ನಾಟ್ ಡಿಸಿಷನ್ ಮೇಕರ್. ಅವ್ರು ಡಿಸಿಷನ್ ತಗೊಳ್ಳಿ ಭಯಪಡ್ತಾರೆ. ಅಂದರೆ ಅವ್ರಿಗೆ ಬೇಕು, ದುಡ್ಡು ಇದೆ, ಬಟ್ ಅವರಿಗೆ ಯಾರ್ದೋ ಒಂದು ಹೆಲ್ಪ್ ಬೇಕಾಗತ್ತೆ, ಸಪೋರ್ಟ್ ಬೇಕಾಗತ್ತೆ. ಯಾರ ಹತ್ರ ಕೇಳಬೇಕಲ್ಲ. ಕೇಳೋದು ಜನರು ಸರಿ ಇದ್ರೆ ಡಿಸಿಷನ್ ಸರಿ ಇರುತ್ತೆ. ಕೇಳೋರು ಜನರು ಸರಿ ಇಲ್ಲ ಅಂದ್ರೆ ಡಿಸಿಷನ್ ರಾಂಗ್ ಆಗುತ್ತೆ, ಎಲ್ಲಿ ಮೋಸ ಆಗ್ಬಿಡುತ್ತೆ, ಮೋಸ ಆಗುತ್ತೆ, ಆ ಥರ ಇರುತ್ತೆ. ಈ ತರ ಪ್ಲಾಟ್ಫಾರ್ಮ್ ಏನಾಗುತ್ತೆ ಅಂದ್ರೆ ಅವ್ರು ಬಂದು ಒಂದು ಕಾನ್ಫಿಡೆಂಟ್ ಬರುತ್ತೆ ಅವರಿಗೆ. ಯಾಕಂದ್ರೆ ಒಂದು ಈ ತರ ಅಂದ್ರೆ ಎಲ್ಲ ಕಡೆ ಎಕ್ಸ್ಪೋ ಎಲ್ಲ ನಡೀತಾ ಇರುತ್ತೆ, ಬಟ್ ಈ ತರ ಪಬ್ಲಿಕ್ ಟಿವಿ ಅವ್ರಂದ್ರೆ ಒಂಥರ ನಂಬಿಕೆ ಅವರಿಗೆ. ಅದರಿಂದ ಅವರಿಗೆ ಒಂದು ಕಾನ್ಫಿಡೆಂಟ್ ಜಾಸ್ತಿ ಇರುತ್ತೆ. ಅಂದ್ರೆ ವೇದಿಕೆಯಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ತುಂಬಾ ಜನ ಬಿಲ್ಡರ್ಸ್ ನೋಡ್ತಾರೆ, ತುಂಬಾ ಬ್ರ್ಯಾಂಡ್ಸ್ ನೋಡ್ತಾರೆ, ತುಂಬಾ ಅವ್ರ ಡೌಟ್ಸ್ನ ಒಂದೇ ಡೌಟ್ನ ಒಂದು 10 ಜನ ಹತ್ರ ಕೇಳ್ತಾರೆ. ಅದರಲ್ಲೇ ಮತ್ತೆ ಮನೆ ಹೋಗಿ ಅದನ್ನ ಅನಲೈಸ್ ಮಾಡ್ಕೋತಾರೆ, ಯಾವುದು ಕರೆಕ್ಟ್ ಆಗಿದೆ, ಅವ್ರಿಗೆ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಚೂಸ್ ಮಾಡ್ಕೋತಾರೆ. ಐ ಥಿಂಕ್ ವೆಲ್ ಸೆಡ್ ದಿಲೀಪ್. ನಾವು ಸಾಮಾನ್ಯ ನಾಗರತ್ನ ಅವರೇ, ಹೆಣ್ಮಗಳಾಗಿರೋದ್ರಿಂದ ಈ ಪ್ರಶ್ನೆ. ಸಾಮಾನ್ಯ ಅಂಗಡಿಗೆ ಹೋದ್ರೆ, ಮಾಲ್ಗೆ ಹೋದ್ರೆ ಏನು ಮಾಡ್ತೀರಾ, ಒಂದೇ ಡ್ರೆಸ್ ನೋಡಿದ ತಕ್ಷಣ ತಗೊಂಡ್ಬಂದ್ಬೇಡ, ಹಾಕೋತೀವಿ, ಟ್ರಯಲ್ ಮಾಡ್ತೀವಿ, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಕಲರ್ ಎಲ್ಲ ನೋಡ್ತೀವಿ. ಹೌ ಇಂಪಾರ್ಟೆಂಟ್ ನೀವು ಡೆವಲಪರ್ಸ್ ಮತ್ತು ಪ್ರಮೋಟರ್ಸ್ ಆಗಿರೋದ್ರಿಂದ ಏನು ಡಿಮಾಂಡ್ಸ್ ಇರುತ್ತೆ ಯಾವಾಗಲೂ ಕೂಡ ನಿಮ್ಮ ಹತ್ರ ಬರೋರು? ಖಂಡಿತ ತುಂಬ ಇದೆ. ನಾವು ಸರ್ವಿಸ್ ಹೆಂಗೆ ಕೊಡ್ತೀವಿ ಅನ್ನೋದ್ರ ಮೇಲೆ ಕಸ್ಟಮರ್ ನಮ್ಮನ್ನ ನಂಬ್ತಾರೆ. ಸೊ ನಮ್ಮ ಸಂಸ್ಥೆ ಸುಮಾರು ವರ್ಷಗಳಿಂದ ಫೀಲ್ಡಲ್ಲಿದ್ದೀವಿ. ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗಲ್ಲಿ ಸುಮಾರು ವರ್ಷದಿಂದ ಅನುಭವ ಉಳ್ಳವರಾಗಿದ್ದೀವಿ. ಗ್ರಾಹಕರು ನಮ್ಮಲ್ಲಿ ಏನು ಈಗೆಲ್ಲ ಸೈಟ್ ತಗೊಂಡಿದ್ದಾರೆ ತುಂಬ ಖುಷಿನ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ಕ್ವಾಲಿಟಿ ಡೆವಲಪ್ಮೆಂಟ್ಸ್ನ ಕೊಡ್ತೀವಿ, ಒಳ್ಳೆ ಜಾಗದಲ್ಲಿ ಕೊಡ್ತೀವಿ. ಈ ಹಿಂದೆ ಎಲ್ಲ ಏನು ಲೇಔಟ್ಸ್ಗಳು ಮಾಡಿದ್ದೀವಿ, ಆಲ್ರೆಡಿ ಮನೆ ಕಟ್ಟು ಕೂಡ ವಾಸ ಇದ್ದಾರೆ. ಸೊ ಈಗ ಆ ಟೈಮಲ್ಲಿ ಸುಮಾರು ಕಮ್ಮಿ ಬಜೆಟ್ಗೆಲ್ಲ ಕೊಟ್ಟಿದ್ವಿ. ಈಗ ಒಳ್ಳೆ ರೇಟಿಗೆ ಅವ್ರು ರೀಸೇಲ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ನಾವು ಕಸ್ಟಮರ್ಗೆಲ್ಲ ಡೆವಲಪ್ಮೆಂಟ್ ಇರೋ ಏರಿಯಾದಲ್ಲೇ ಆಗಲಿ, ನಮ್ಮ ಲೇಔಟ್ ಡೆವಲಪ್ಮೆಂಟೇ ಆಗಲಿ, ಎಲ್ಲ ನೋಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿ ಬರುತ್ತೆ. ಈಗ ನಂಬಿಕೆ ಅನ್ನೋದು ಹೆಂಗೆ ಹುಟ್ಟುತ್ತೆ ಅಂದರೆ, ನಾವು ಒಂದು ಫಸ್ಟು ಬರೋ ಗ್ರಾಹಕರಿಗೆ ಹೆಂಗೆ ಸರ್ವಿಸ್ ಕೊಡ್ತೀವಿ, ಅವ್ರ ಹಿಂದೆ ಏನೆಲ್ಲ ಜನಗಳಿರ್ತಾರೆ, ಅವ್ರು ನಮಗೆ ಜಾಸ್ತಿ ತುಂಬ ಪ್ರೋತ್ಸಾಹ ಮಾಡ್ತಾರೆ. ಸೊ ಕೊಡ್ಸೋದ್ರಲ್ಲೇ ಆಗಲಿ, ಒಂದು ಸಂಸ್ಥೆ ಬಗ್ಗೆ ಹೇಳೋದ್ರಲ್ಲೇ ಆಗಲಿ, ಯಾರಿಗೆ ಖುಷಿ ಇರುತ್ತೆ ಒಬ್ರು ಕೊಟ್ಟು ತಗೊಂಡಾಗ ಅವ್ರು ಬೇರೆಯವ್ರು ಹೇಳೋಕೆ ಮಾಡ್ತಾರೆ, ಈ ಲೋಗೋ ತುಂಬಾ ಚೆನ್ನಾಗಿದೆ. ಹೌದು, ಅದು MKB ಸಂಸ್ಥೆ ಮೊದಲನೇದಾಗಿ ಹೇಳಬೇಕಂದ್ರೆ ಗ್ರಾಹಕರ ಸಂಸ್ಥೆ. ಇದು ಗ್ರಾಹಕರಿಗೆ ಏನೆಲ್ಲ ಸೌಲಭ್ಯಗಳು ಬೇಕು 100% ನಾವು ಮಾಡ್ಕೊಡ್ತೀವಿ. ಸೊ ಈ ಎಕ್ಸ್ಪೋಗೆ ಅಂತ ಅಂದ್ಬಿಟ್ಟು ಕೆಲವೊಂದು ಆಫರ್ಸ್ಗಳನ್ನ ಇಟ್ಟಿದ್ದೀವಿ ನಾವು. ಸೊ ಏನಂದ್ರೆ ಸ್ಪಾಟ್ ಅಲ್ಲಿ ಬುಕ್ ಮಾಡ್ಕೊಳ್ಳೋರಿಗೆ ಬೈಕ್ ಆಫರ್ ಅಂತ ಇಟ್ಟಿದ್ದೀವಿ. ಸೊ ಮತ್ತೆ ಎಲ್ಲ ಏನು ಬರ್ತಾರೆ ಗ್ರಾಹಕರು, ಅವ್ರಿಗೆ ಸಿಲ್ವರ್ ಕಾಯಿನ್ಸು, ಗೋಲ್ಡ್ ಕಾಯಿನ್ಸು ಆಫರ್ಸ್ ಎಲ್ಲ ಇಟ್ಟಿದ್ದೀವಿ. ಏನು ಎಕ್ಸ್ಪೋಲಿ ಯಾರು ಎನ್ರೋಲ್ಮೆಂಟ್ ಮಾಡ್ಕೋತಾರೆ, ಬುಕ್ಕಿಂಗ್ಸ್ ಮಾಡ್ಕೋತಾರೆ, ಆ ಥರದೇ. ಬಟ್ ಬಜೆಟು ಜಾಸ್ತಿ ಏನಲ್ಲ. ಸೊ ನಾವೀಗ 2030 ಸೈಟ್ ಬಂದು ನೆಲಮಂಗಲದ ಹತ್ರ ಮಾಡಿದ್ದೀವಿ, ನೇಚರ್ ಎನ್ಕ್ಲೇವ್ ಅಂತ ಬ್ಯೂಟಿಫುಲ್ ಲೇಔಟ್ ಮಾಡಿದ್ದೀವಿ. ಸೊ ಅಲ್ಲಿ 3,25,000 ಕೊಡ್ತಾ ಇದ್ವಿ. ಎಕ್ಸ್ಪೋ ಆಫರ್ ಅಂತ 2,75,000 2030 ಸೈಟ್ ಕೊಡ್ತಾ ಇದೀವಿ. ಹೌದು. ಸೊ ಅಲ್ಲಿ ಸ್ಪಾಟ್ ಅಲ್ಲಿ ಬುಕ್ ಮಾಡ್ಕೊಳ್ಳೋರಿಗೆ, ಸೊ ಹೌದು, ಫಾರ್ ಒನ್ ಲಕ್ಕಿ ಕಸ್ಟಮರ್ಗೆ ಬೈಕ್ ಆಫರ್ ಕೂಡ ಕೊಡ್ತಾ ಇದ್ದೀವಿ. ಸೊ ಗ್ರಾಹಕರು ಬರಬೇಕು, ಒಳ್ಳೆ ವೇದಿಕೆ ಉಪಯೋಗಿಸ್ಕೊಳ್ಳಿ. ಸೊ ಒಂದಿನ ಬೇರೆ ಬೇರೆ ಎಲ್ಲ ಕಡೆ ಹೋಗೋದ್ರ ಬದಲು ಒಂದೇ ಸೂರಿನಡಿಲಿ ಎಲ್ಲ ಸಿಗುತ್ತೆ. ಸೊ ಬಂದು ನೀವು ನಮ್ಮ ಜೊತೆ ನೇರವಾಗಿ ಚರ್ಚೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಎಷ್ಟೋ ಸರ್ ಹಂಗೆ ಯಾರೋ ಆಫೀಸರ್ ಸಿಗ್ತಾರೆ,
ಆ ಕಂಪ್ನಿಯ ಇನ್ಚಾರ್ಜು ಅಥವಾ ಟಾಪ್ ಮೋಸ್ಟಲ್ಲಿ ಕೂತಿರೋರು ಸಿಗೋದೇ ಇಲ್ಲ ನಿಮ್ಮ ಕೈಗೆ ಅಂತ. ಮೇಡಮ್ ನಾಗರತ್ನ ಅವರು ಶಿಲ್ ಬಿ ಅವೈಲಬಲ್ ಅಲ್ಲಿ ಇರ್ತಾರೆ. ಖಂಡಿತ Of course, ಅಲ್ಲೇ ಏನೇ ಡೌಟ್ ಇದ್ರು ನೇರವಾಗಿ ಅವ್ರನ್ನೇ ಕೇಳಿ ಕ್ಲಾರಿಫೈ ಮಾಡ್ಕೋಬೋದು ಅಂತ. ಇಲ್ಲಿ ಕಮ್ ಬ್ಯಾಕ್ ಟು ಯು ಮೇಡಮ್. ಅರವಿಂದ್ ವಾರಿಯರ್ ಸರ್, ಟೆಲ್ಲಸ್, ಈಗ ಸಾಮಾನ್ಯವಾಗಿ ಮನೆ ಕಟ್ಟಬೇಕಾದ್ರೆ ಗ್ರಾಹಕರು ಸ್ಟೀಲ್ ನೋಡ್ತಾರೆ. ಹೌ ಡು ಯು ಫೀಲ್, ನಿಮ್ಮ ಪ್ರಕಾರ ಗ್ರಾಹಕರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಸ್ಟೀಲ್ಗಳಿಗೆ? ರಿಯಲಿ ಐ ವಾಂಟ್ ದಿಸ್ ಸ್ಟೀಲ್ ಅಂತ ಎಷ್ಟು, ಹೌ ದೇ ಥಿಂಕ್ ಅಬೌಟ್ ದ ಸ್ಟೀಲ್ಸ್ ಆ್ಯಂಡ್ ಎವ್ರಿಥಿಂಗ್? So ಡು ಯು ರಿಯಲಿ ಫೀಲ್? yes, I do feel that people now, most of the consumers who are using TMT bars are nowadays quite learned community we have. Are they I must particular appreciate that. about And saying, typically "I in want this Karnataka, steel"? what I feel personally is that they do a lot of research. Unlike earlier ages that it was mostly in terms of like recommendation people used to come. Nowadays they themselves do a lot of research and then only they come to a conclusion that what kind of steel I want to buy, what my neighbors would have bought, and at what prices they would have bought, and how does it differ. Like in the same market, prices are available from might be what you call in a range of more than a gap of 20,000 per ton. Agreed. The range of materials are available. Might be one is available at 45, another would be available at 65. How to take a decision? Everybody is claiming that they, what you call, we are a good steel, we are a pure steel. How to take an informed decision? What kind of steel should go inside my your home? At the same time, I should not be cut on my pocket. I should not bear a cut on my pocket as well. Satya, So quality versus price. Both the things are there in their mind. They want an extremely good quality at a very affordable price. ಫ್ಯಾಂಟಾಸ್ಟಿಕ್. ಆ್ಯಕ್ಚುಲಿ ಅರವಿಂದ್ ಅವರು ಕರೆಕ್ಟಾಗಿ ಹೇಳಿದ್ರು. ನಮ್ಮೆಲ್ಲರ ತಲೆಯಲ್ಲೂ ಅದೇ ಓಡ್ತಿರುತ್ತೆ. DS Max ದಿಲೀಪ್ ಅವ್ರ ತಲೆಯಲ್ಲೂ ಓಡ್ತಿರುತ್ತೆ. ಅವ್ರ ಹತ್ರ ಬಂದಾಗಲೂ ನಮಗೆ ಕಡಿಮೆ ದುಡ್ಡು ಆಗಬೇಕು ಸರ್, ಬಟ್ ಚೆನ್ನಾಗಿರೋ ಸ್ಕ್ವೇರ್ ಫೀಟು, ಚೆನ್ನಾಗಿರೋ ಲೊಕಾಲಿಟಿಲಿ ಒಳ್ಳೆ ಫ್ಲೋರಲ್ಲಿ ಸಿಗಬೇಕು ಸರ್. ಈ ಥರದ್ದೆಲ್ಲ ತುಂಬ ಡಿಮ್ಯಾಂಡ್ಸ್ಗಳಿರುತ್ತೆ. ಯುವರ್ ಡ್ರೀಮ್ ಈಸ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಕನಸು ನಿಮ್ಮ ಕೈಯಲ್ಲಿದೆ ಅಂತ. ಈ ಬರುವ ಶನಿವಾರ ಮತ್ತು ಭಾನುವಾರ ಮಾರ್ಚ್ 9, 10ನೇ ತಾರೀಕು ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆ ಮಲ್ಲೇಶ್ವರಂನ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಆವರಣದಲ್ಲಿ ನಡೀತಾ ಇದೆ 2 ದಿನಗಳ ನಮ್ಮ ಮನೆಯ ಉತ್ಸವ. ಪಬ್ಲಿಕ್ ಟಿವಿ ಪ್ರೆಸೆಂಟ್ಸ್ MKB ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ನಮ್ಮ ಮನೆ. ಇವತ್ತು ಅವ್ರ ಜೊತೆ ಎಲ್ಲ ಮಾತುಕತೆ ಶುರು ಮಾಡ್ತಾ ಇದ್ದೀನಿ ನಮ್ಮ ಸ್ಟುಡಿಯೋದಲ್ಲಿ. DS Max ಇಂದ ದಿಲೀಪ್ ನಮ್ಮ ಜೊತೆ ಇದ್ದಾರೆ. ಯಾವಾಗಲೂ ಅಲ್ಲ, ಗ್ರಾಹಕರು ದುಡ್ಡಿಗೆ ತಕ್ಕ ಹಾಗೆ ಅವ್ರಿಗೆ ತಕ್ಕ ಹಾಗೆ ಅನ್ನೋಕ್ಕಿಂತ ಒಂದು ರೇಂಜ್ಗೆ ಚೆನ್ನಾಗಿರಬೇಕು ಅಂತ. ಹೌ ಡು ಫುಲ್ಫಿಲ್, ಹೆಂಗೆ ಟಾಸ್ಕ್ ಅದು, ಹೆಂಗೆ ಚಾಲೆಂಜ್ ಅದು ಯಾವಾಗಲೂ? ಆ್ಯಕ್ಚುಲಿ ಇವಾಗ ನಮಗೆ ಡೆವಲಪರ್ಸ್ ಒಂದು ಚಾಲೆಂಜ್ ಏನಂದರೆ, ನಾವು ಕಸ್ಟಮರ್ ರಿಕ್ವೈರ್ಮೆಂಟ್ನ ಸರಿ ಅರ್ಥ ಮಾಡ್ಕೊಂಡ್ಬಿಟ್ಟು ಅವರಿಗೆ ಅವ್ರ ಪಾಕೆಟಲ್ಲಿ ಎಷ್ಟು ಬಜೆಟ್ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟರೆ ಅವ್ರಿಗೆ ಸ್ವಲ್ಪ ನೆಮ್ಮದಿ. ಆಮೇಲೆ ಇನ್ನೊಂದು ಏನಂದರೆ, ಗ್ರಾಹಕರು ನೋಡ್ತಾರೆ ಇವಾಗ ಯಾವುದೋ ಒಂದು ಬಿಲ್ಡರ್ ಹತ್ರ ಹೋಗುವಾಗ ಅವರು ಬ್ಯಾಕ್ಗ್ರೌಂಡ್ನ ಸ್ಟಡಿ ಮಾಡ್ತಾರೆ. ಯಾಕಂದ್ರೆ ಇವಾಗ ಎಜುಕೇಷನ್ ಜಾಸ್ತಿ ಇದೆ. ಮೊದಲು ಥರ ಎಲ್ಲೂ ಹೋಗಿ ಇನ್ವೆಸ್ಟ್ ಮಾಡಲ್ಲ ಅವರು. ಇವಾಗ ಎಜುಕೇಷನ್ ಜಾಸ್ತಿ ಇದೆ. ಆಮೇಲೆ ಇವಾಗ ಕ್ಲೈಂಟಿಗೆ ಇನ್ನೊಂದು ಬೆನಿಫಿಟ್ ಅಂದರೆ ಇವರೆಲ್ಲ ಒಳ್ಳೆ ಸಪೋರ್ಟ್ ಇದೆ, ಗೌರ್ಮೆಂಟಿಂದ ಒಳ್ಳೆ ಸಪೋರ್ಟ್ ಇದೆ, ಒಳ್ಳೆ ಸ್ಕೀಮ್ಗಳು ಕೊಟ್ಟಿದ್ದಾರೆ ಇವಾಗ. ಸೊ ಇದ್ರದ್ದು ಏನಾಗುತ್ತೆ, ಡಿಸಿಷನ್ ತಗೊಳ್ಳಿಕ್ಕೆ ಅವ್ರಿಗೇನು ಲೇಟ್ ಆಗಲ್ಲ. ಪ್ಲಸ್ ಇವಾಗ ನೋಡ್ತಾ ಇರೋದು ಏನಂದರೆ, ಅವರು ಯಾರ ಜೊತೆ ನಾನು ಇನ್ವೆಸ್ಟ್ ಮಾಡ್ತೇನೆ, ಅವ್ರು ಹೇಗಿದ್ದಾರೆ, ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಮಾರ್ಕೆಟಲ್ಲಿ ಇದ್ದಾರೆ, ಅವರು ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ನಾವು DS Max ನೋಡಿದ್ರೆ ಆಲ್ಮೋಸ್ಟ್ 12,000 ಮನೆನ ಡೆಲಿವರಿ ಮಾಡಿದ್ದೀವಿ. ಅಂದರೆ ಇವಾಗ ಆಲ್ಮೋಸ್ಟ್ 30 ಪ್ರಾಜೆಕ್ಟ್ ಆನ್ಗೋಯಿಂಗ್ ನಡೀತಿದೆ ನಮ್ಮದು. ಅಂದರೆ ಎವ್ರಿ ಮಂತ್ಲಿ ಒಂದು ಪ್ರಾಜೆಕ್ಟ್ ಲಾಂಚ್ ಆಗಲೇಬೇಕಾಗತ್ತೆ ನಮಗೆ. ಅಂದರೆ ಎಷ್ಟೇ ಮಾರ್ಕೆಟ್ ಅಪ್ ಇರಲಿ ಡೌನ್ ಇರಲಿ, ಅದು ನಮ್ಮದು DS Max ಸ್ಟ್ರಾಟಜಿಯಲ್ಲಿ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಲೇಬೇಕಾಗತ್ತೆ ನಾವು ಮಂತ್ಲಿ. ಸೊ ಇದೆಲ್ಲ ನೋಡಿಬಿಟ್ಟು ಒಂದು ಕನ್ಸ್ಟ್ರಕ್ಷನ್ ಮಾಡುವಾಗ ಆ ಏರಿಯಾದಲ್ಲಿ ಯಾವ ಥರ ಕ್ಲೈಂಟ್ ಬರ್ತಾರೆ, ಅವ್ರ ಬಜೆಟ್ ಎಷ್ಟಿದೆ, ಅದ್ರ ಮೇಲೆ ನಾವು ಬಿಲ್ಡಿಂಗ್ನ ಡಿಸೈನ್ ಮಾಡಿಕೊಡೋದು ಒಂದು ದೊಡ್ಡ ಚಾಲೆಂಜ್ ನಮಗೆ. ಸೊ ಅಂದರೆ ಏರಿಯಾ ಬೈ ಏರಿಯಾ ಚೇಂಜ್ ಆಗ್ತಾ ಇರುತ್ತಾ MKB ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್? ಹೌದು, ಖಂಡಿತ. ಈಗ ನಾವು ಸಿಟಿಲಿ, ಈಗ ಬ್ಯಾಂಗ್ಳೂರು ಸಿಟಿ ಒಂದು 15 to 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ಕ್ರೋರ್ಸ್ ಆಫ್ ರುಪೀಸ್ ಇರುತ್ತೆ. ಸೊ ನಮ್ಮ ಸಂಸ್ಥೆಯಿಂದ ನೆಲಮಂಗಲದ ಹತ್ರ ಮಾಡಿದ್ದೀವಿ. ನೆಲಮಂಗಲದಿಂದ ಜಸ್ಟ್ ನಿಮಗೆ ರೈಲ್ವೆ ಗುಲ್ಲಳ್ಳಿ ಅಂತ ವಿಲೇಜ್ ಸಿಗುತ್ತೆ, ಜಸ್ಟ್ ಅಲ್ಲಿಂದ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸು. ಸೊ 2,75,000 ರೂಪಾಯಿ ಪ್ರತಿಯೊಬ್ಬರು ತಗೋಬಹುದಾದಂಥ ಸೈಟ್ಗಳೇ. ಈಗ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಕೂಲಿ ಕೆಲಸ ಮಾಡೋರು, ಇವ್ರ ಹತ್ರ ಎಲ್ಲ ಲಕ್ಷಾಂತರ ರೂಪಾಯಿ ಜಾಸ್ತಿ ಅಮೌಂಟ್ ಇಟ್ಕೊಂಡಿರಲ್ಲ. ಎಲ್ಲೋ ಅವರು ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಅಂತ ಮಾಡಿಕೊಂಡು ನಾವು ಒಂದು ಇಂಥ ಮಹಾನಗರದಲ್ಲಿ ಒಂದು ಸೈಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಕನಸಿದ್ದೇ ಇರುತ್ತೆ, ಅದು ಮಾಡಬೇಕಂತ. ಅಂಥವ್ರಿಗೂ ತುಂಬ ಅನುಕೂಲ ಅಂಥವ್ರು ಮುಂದೆ ಬರಬಹುದು. ಸೊ ಇದು ಕಾಲಾವಕಾಶಗಳು ಕೊಡ್ತೀವಿ. ಏನು ನೀವು ಒಂದೇ ಸಮನೆ ಈ ಅಮೌಂಟ್ನೇನು ಪೇ ಮಾಡಬೇಕು ಅಂತ ಇಲ್ಲ. 1 ಲಕ್ಷ ಒಂದು ಏನು ಪೇಮೆಂಟ್ ಇರುತ್ತೆ, 1 ಲಕ್ಷಕ್ಕೆ ಸ್ವಲ್ಪ ಸಮಯ ಕೊಡ್ತೀವಿ. ಸೊ ಈ ಥರ ಮಾಡಿಕೊಂಡು ಈ ಮಹಾನಗರದಲ್ಲೂ ನೀವು ಸೈಟ್ ತೊಗೋಬೋದು. ಆಗದಲ್ಲೇ ಇರೋವಂಥದ್ದು ಏನೂ ಇಲ್ಲ. ಸೊ ಏನಂದರೆ ಸಿಟಿಲಿ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ನಮಗೆ, ಇನ್ನು ಮುಂದಿನಗಳಲ್ಲಿ ನಾವು ಸುಮ್ಮನೆ ಕೂರೋದು ಬೇಡ, ಒಂದು ಸ್ಟೆಪ್ ಮುಂದೆ ಬಂದರೆ ಸೊ ಬ್ಯಾಂಗ್ಳೂರ್ ಅಂತ ಮಹಾನಗರದಲ್ಲಿ ಸೈಟ್ ಮಾಡಬಹುದು. ಆಗದಲ್ಲೇ ಇರೋವಂಥದ್ದು ಏನೂ ಇಲ್ಲ. 22 ವರ್ಷದಿಂದ ಬೆಂಗಳೂರಿಗೆ ಬಂದಾಗ ರಿಂಗ್ ರೋಡೇ ಯಪ್ಪ ತುಂಬ ದೂರ ಯಾರು ಓಡಾಡ್ತಾರೆ ಅಂತಿದ್ರು.
ಈಗ ನೆಲಮಂಗಲ ದಾಟ್ ಮುಂದಕ್ಕೆ ಕೊಟ್ಟೋಗಿದೆ. ಇನ್ನೊಂದು 10 ವರ್ಷ ಬಿಟ್ಟರೆ ಆ ಜಾಗದಲ್ಲಿ ಖಂಡಿತ ಅದ್ಭುತವಾಗಿ ಇನ್ನೇನೋ ಒಂದು ಕ್ರಿಯೇಟ್ ಮೆಟ್ರೋ ಸಂಪರ್ಕ ಇದೆ. ಈಗ ಇಂಡಸ್ಟ್ರಿಯಲ್ ಹಬ್ಬೆಲ್ಲ ದಾಬಾಸ್ಪೇಟೆಗೆ ಶಿಫ್ಟ್ ಆಗ್ತಾ ಇದೆ, ಬಸ್ ಅನುಕೂಲತೆ ಇದೆ, ದೊಡ್ಡ ದೊಡ್ಡ ವೇರ್ ಹೌಸ್ಗಳಿದೆ, ಮತ್ತೆ ಹಾಸ್ಪಿಟಲ್ಸ್ ಇದೆ, ಶಾಲಾ ಕಾಲೇಜ್ಗಳಿದೆ. ಪ್ರತಿಯೊಂದು ಇರುವಾಗ ಗ್ರಾಹಕರು ವಾಸ ಕೂಡ ಮಾಡ್ಬೋದು. ನಮ್ಮ ಲೇಔಟಲ್ಲಿ ಆಲ್ರೆಡಿ ಮನೆ ಕಟ್ಟಿ ಕೂಡ ವಾಸ ಇದ್ದಾರೆ. ಸೊ ಖಂಡಿತ ಇದೆಲ್ಲ ನಾವು ಹೇಳೋದ್ರಿಂದ ನಿಮಗೆ ಗೊತ್ತಾಗಲ್ಲ. ಒಂದ್ಸತಿ ಬಂದು ನೀವು ಸಂಸ್ಥೆಗೆ ಬನ್ನಿ, ಎಕ್ಸ್ಪೋಗೆ ಫಸ್ಟ್ ಬನ್ನಿ, ಎಕ್ಸ್ಪೋಗೆ ಬಂದು ಸಂಸ್ಥೆಗೆ ಬನ್ನಿ, ನಾವು ಲೇಔಟ್ ಎಲ್ಲ ವಿಸಿಟ್ ಮಾಡಿಸ್ತೀವಿ, ನೋಡಿ ನೀವು. ಫ್ಯಾಂಟಾಸ್ಟಿಕ್. ಅರವಿಂದ್ ಸರ್, ಯಾವುದೋ ಮಾರ್ಕೆಟಲ್ಲಿ ತುಂಬ ಸ್ಟೀಲ್ಸ್ಗಳಿದೆ, ತುಂಬ ಎವ್ರಿಬಡಿ ವಿಲ್ ಸೇ ರಿಬ್ಸ್ ನಮ್ ಸ್ಟ್ರಾಂಗ್ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀವಿ. ಒಂದೊಂದ್ಸರಿ ಜನಗಳಿಗೂ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾವುದು ಬೆಸ್ಟ್ ಯಾವುದು ಅಂತ. ಆ ಥರದಲ್ಲಿ ಹೌ ARS Steels and Alloys ಇಂಪಾರ್ಟೆಂಟ್ ರೋಲ್ ಪ್ಲೇ? So we come with a package, sir, actually. Okay. Like ARS is always, as I told right from the beginning of my session, that we have always focused on a high quality steel. We are producing two grades of steel, 500D and 550D. The D basically stands for, there is less of awareness about D. D is basically, it stands for low sulfur, low phosphor. The moment you have phosphor and sulfur are actually impurities in the steel. Okay. The lower the phosphor and sulfur in the steel, which people should know, actually also seen that the first council committee of Mumbai conducted a couple of months back a survey, and almost more than 26 brands were picked up across country, and more than 20 brands failed in chemistry. More than 20 brands. I mean, I don't want to drop the names, but more than 20 brands have what you call failed on chemistry. So people are only thinking that the physical strength is important. No, here there what you call people go wrong. Not only physical, but also the chemical composition plays a very important role in the longevity of your construction. The more the high-rise buildings you construct, the more strength. See, what we produce is 550D. The usage of 550D as compared to the generic construction where people use 415 and 500. Still people are using the manuals and the books permit usage of 415 and 500 grade. But here when you use high strength steel, you have an assured savings of 4 to 6% in the consumption of the steel. When the strength goes up, you need less number of rods. When the less number of rods are there in one pillar, just imagine the kind of pillars which you are using in high-rise buildings. More than 40-50 lakhs is the saving. More than one flat will come free of cost. So they are ensuring ಅದು ಪಕ್ಕ ಹಂಗಿರಬೇಕು. Apart from this, sir, I would just like to conclude one more thing. Apart from this, we are the only company who have been certified assurance of 4 to 6%, which has been certified by SCRC, which is a company which is which is an institute which comes under Council for Scientific and Industrial Research. People might be knowing it's a 50 years old government company, government institution which invests in research and development. And SCRC is the wing, Structural Engineering Research Center. They have certified that 550D of ARS would definitely give you an assured savings of 4 to 6%. We have a certificate of that it gives 4 to 6% if you use in high-rise buildings. ಟೆಕ್ನಿಕಲಿ ಅರ್ಥ ಮಾಡ್ಕೋಬೇಕು ಸ್ಟೀಲ್ ಅಂದಾಗ. ಐ ಥಿಂಕ್ ಯು ಗೈಸ್ ಹ್ಯಾಸ್ ಟು ಕಮ್, ಅಂದರೆ ಬರಬೇಕು ನೀವು. ಆ್ಯಕ್ಚುಲಿ ಶನಿವಾರ ಭಾನುವಾರ ಅಲ್ಲಿ ಅವೈಲಬಲ್ ಇರ್ತಾರೆ. ನಮ್ಮ ಜೊತೆ ಸ್ಟ್ರೆಂಥಿಂಗ್ ಪಾರ್ಟ್ನರ್ ಸ್ಟೀಲ್ಸ್ ಆ್ಯಂಡ್ ಅಲಾಯ್ಸ್, ಅವ್ರ ಜೊತೆ ಮಾತುಕತೆ ನಡೆಸ್ಬೋದು. ವೆಲ್ಕಮ್ ಬ್ಯಾಕ್ ಟು ದಿಲೀಪ್. ಬಡ್ಜೆಟ್ ಅಷ್ಟು ಇರಲ್ಲ, ಸಡನ್ನಾಗಿ ಯಾರ ಹತ್ರ ಕ್ಯಾಶ್ ಇಟ್ಕೊಂಡು ಲಿಕ್ವಿಡ್ ಕ್ಯಾಶ್ ತೊಗೊಂಬಂದು ಕೊಟ್ಬಿಟ್ಟು ಹಿಂಗೆ ಮಾಡೋಕ್ಕಲ್ಲ. ಇವಾಗಂತೂ ತುಂಬ ಕಷ್ಟ ಹಂಗೆ ನೋಡೋಕ್ಕೋದ್ರೆ. ಹೌ DS Max ಇಂದ ಬ್ಯಾಂಕ್ ಮೂಲಕ ಸಪೋರ್ಟ್ ಹೇಗೆ ಸಿಗುತ್ತೆ ಗ್ರಾಹಕರಿಗೆ? ಸೊ ಇವಾಗಿರೋ ಕಂಡೀಷನಲ್ಲಿ ಬ್ಯಾಂಕ್ ಲೋನ್ ತುಂಬ ಸಪೋರ್ಟ್ ಮಾಡ್ತಾರೆ, ಬ್ಯಾಂಕ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಥರ ಇವಾಗ ನಮ್ಮದು ಗೌರ್ಮೆಂಟ್ ಕೂಡ ಒಳ್ಳೆ ಸಪೋರ್ಟ್ ಇದೆ, ಅಂದರೆ ನಿಮ್ಮ ಟ್ಯಾಕ್ಸಿಗೆಲ್ಲ. ಸೊ ಇವಾಗ ಏನಾಗುತ್ತೆ, ನಮ್ಮ DSMS ಅಲ್ಲಿ ಬಂದಾಗ ಏನಾಗುತ್ತೆ, ಅವ್ರು ಬಂದು ಜಸ್ಟ್ ಫ್ಲಾಟ್ ಮಾಡಿ ನೋಡಿಬಿಟ್ಟು ಬುಕ್ ಮಾಡೋ ತನಕ ಅಷ್ಟೇ ಕೆಲಸ ಅವ್ರದ್ದು. ಆಮೇಲೆ ರಿಮೈನಿಂಗ್ ಅಪ್ ಟು ರಿಜಿಸ್ಟ್ರೇಷನ್ ನಮ್ಮ ಟೀಮ್ ಇದೆ, ಬ್ಯಾಕ್ ಎಂಡ್ ಟೀಮ್ ಇರುತ್ತೆ ನಮ್ಮದು, CRM ಟೀಮ್ ಅಂತ ಇರುತ್ತೆ. ಬುಕ್ ಆದಮೇಲೆ ಅವ್ರದ್ದು ಎಲಿಬಿಲಿಟಿ ಚೆಕ್ ಮಾಡಿಬಿಟ್ಟು ಅವ್ರ ಲೋನ್ಗೆ ಯಾವ ಬ್ಯಾಂಕ್ ಕೊಡುತ್ತೆ, ಯಾಕೆ ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಂಕ್ ಲೋನ್ ಕೊಡುತ್ತೆ, ಅವ್ರದ್ದು ಎಲಿಜಿಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರನ್ನ ಸ್ಟಡಿ ಮಾಡಿ, ಅವ್ರ ಸ್ಯಾಲ್ರಿನ ಸ್ಟಡಿ ಮಾಡಿ, ಅವ್ರ ಇನ್ಕಮ್ ಎಲ್ಲ ಚೆಕ್ ಮಾಡಿ, ಆಮೇಲೆ ಯಾವ ಬ್ಯಾಂಕ್ ಸೂಟೇಬಲ್ ಆಗುತ್ತೆ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ಅವ್ರಿಗೆ ಲೋನ್ ಅರೇಂಜ್ ಮಾಡಿಕೊಟ್ಟು ಅಗ್ರಿಮೆಂಟ್ ಪ್ರೊಸೆಸ್ ಇಂದ ಅದು ನಮ್ಮ ಟೀಮ್ ಇದೆ, ಬ್ಯಾಕಪ್ ಟೀಮ್ ಇದೆ. ಆಲ್ಮೋಸ್ಟ್ ಅದಕ್ಕೆ ಅಂತಾನೆ 100-150 ಎಂಪ್ಲಾಯೀಸ್ನ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಅಪ್ ಟು ರಿಜಿಸ್ಟ್ರೇಷನ್ ಲೆವೆಲ್ಗೆ. ಇವಾಗ ರಿಜಿಸ್ಟ್ರೇಷನ್ ಎಲ್ಲಿ ಮಾಡಬೇಕು, ಅದು ಡಾಕ್ಯುಮೆಂಟೇಷನ್ ಹೆಂಗೆ, ಅದೆಲ್ಲ ಪ್ರೊಸೆಸ್ ರಿಜಿಸ್ಟ್ರೇಷನ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಕೊಡೋ ತನಕ ನಮ್ಮ ಕೆಲಸ. ಸೊ ಆ ಕಿರಿಕಿರಿ ಗ್ರಾಹಕರಿಗೆ ಒಂದ್ಸಲ ಬುಕ್ ಮಾಡೋದಷ್ಟೇ ಕೆಲಸ ಅವರಿಗೆ. ಲೆಟ್ ಹಿಮ್ ಚೆಕ್ ಆಲ್ ದ ಥಿಂಗ್ಸ್ ಅಂಡ್ ಅವ್ರು ಬುಕ್ ಮಾಡೋದು ಕೆಲಸ. ಆಮೇಲೆಲ್ಲ ನಮ್ಮ ಪ್ರೊಸೆಸ್ ಆಗುತ್ತೆ. ಅವ್ರ ಹ್ಯಾಂಡ್ ಓವರ್ ಆದಮೇಲೆ ಕೂಡ ನೆಕ್ಸ್ಟ್ ಸರ್ವಿಸ್ ಬರುತ್ತೆ. ಯಾಕಂದ್ರೆ ಇವಾಗ ಮನೆ ತಗೊಂಡಾದ್ಮೇಲೆ ಅಷ್ಟೇ ಅಲ್ಲ, ನೆಕ್ಸ್ಟ್ 3 ವರ್ಷ ನಾವು ಅವ್ರ ಜೊತೆ ಇರ್ತೀವಿ. ತಗೊಂಡು ಅವ್ರ ಪಾಡ್ಗರು ಹೋಗೋದು ಇಲ್ಲ, ಒಂದು ಸ್ವಲ್ಪ ರೆಡಿ ಆಯ್ತು ಮನೇಲಿ ಹೋಗ್ತೀವಿ ಅಂದ್ರೆ ನಾಳೆಗೆ ಅವ್ರಿಗೆ ಅಲ್ಲಿ ಸ್ವಲ್ಪ ಸರ್ವಿಸಸ್ ಎಲ್ಲ ಇರುತ್ತೆ. ಯಾಕಂದ್ರೆ ಇವಾಗ ಮೇಂಟೆನೆನ್ಸ್ ಇದೆ, ತುಂಬಾ ದೊಡ್ಡ ಟಾಸ್ಕ್. ಇವಾಗ ಆ ಬಿಲ್ಡಿಂಗ್ ನ ಮೇಂಟೈನ್ ಮಾಡ್ಕೊಂಡು ಬರ್ಬೇಕು. ಮೊದಲೇ ಎಲ್ಲ 1 ಇಯರ್ ಮೇಂಟೈನ್ ಮಾಡ್ತಾರೆ ಬಿಲ್ಡರ್ಸ್ ಎಲ್ಲ. ನಾವು ಅವ್ರನ್ನ 3 ಇಯರ್ಸ್ ತನಕ ನಾವು ಅವ್ರ ಜೊತೆ ಇರ್ತೀವಿ. 3 ಇಯರ್ಸ್ ಆದಮೇಲೆ ನೆಕ್ಸ್ಟ್ ಕಮ್ಮಿಂಗ್ ಇಯರ್ ಕೂಡ ನಾವು ಕಸ್ಟಮರ್ ಒಂದೇ ಹೇಳ್ತೇವೆ, ನಮ್ಮನ್ನು ನೀವು ಇಟ್ಕೊಳ್ಳಿ, ಮೇಂಟೆನೆನ್ಸ್ ನಮ್ಮನ್ನೇ ಕೊಡಿ.
ಯಾಕೆ 3 ಇಯರ್ಸ್ ನಾವು ನೋಡ್ಕೊಳ್ತೀವಿ, ಆಮೇಲೆ 3 ಇಯರ್ಸ್ ಸಮ್ ಟೈಮ್ ಅವ್ರು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಕಸ್ಟಮರ್ ಅಸೋಸಿಯೇಷನ್ ಅವರು 1 ವರ್ಷ ನೋಡಿ ಅವ್ರ ಹತ್ರ ಆಗದೆ ಮತ್ತೆ ನಮ್ಮ ಹತ್ರ ಕೊಡ್ತಾರೆ. ಯಾಕಂದ್ರೆ ವಿ ವಾಂಟ್ ಟು ಬಿ ವಿತ್ ಲೈಫ್ ಲಾಂಗ್ ನಾವು ಕಸ್ಟಮರ್ ಜೊತೆ ಇರಬೇಕಂತ ನಮ್ದೊಂದು ಚೇರ್ಮನ್ ಸರ್ ಒಂದು ಗೋಲ್. ಅದು ನಮ್ಮ ಡೈರೆಕ್ಟರ್ ಮತ್ತು ಚೇರ್ಮನ್ ಯಾವಾಗ ಹೇಳ್ತಾರೆ, ನಾವು ಕಸ್ಟಮರ್ ಬಿಟ್ಟು ಎಲ್ಲಿ ಹೋಗೋದು ನಾವು, ಅದೇ ಹೇಳ್ತಾರೆ ನಾವು ಕಸ್ಟಮರ್ ಜೊತೆ ಇರೋಣ. ಮಿಸ್ಟರ್ ದಯಾನಂದ್ ಮತ್ತೆ KV ಸತೀಶ್ ಅಂತ ಅವ್ರದ್ದು ಕಾನ್ಸೆಪ್ಟ್ ಅದಿರೋದು, ಮೇಂಟೆನೆನ್ಸ್ ಅಲ್ಲಿ ನಾವೇ ನೋಡ್ಕೊಂಡು ಕಸ್ಟಮರ್ ಅವ್ರ ಜೊತೆ ನಾವು ಇರ್ಬೇಕಂತ. ಹ್ಯಾಪಿ ಫೇಸ್ ಅಷ್ಟಿದ್ರೆ ಮಾತ್ರ ಅಂತಲ್ಲ. ಬಟ್ ಎಲ್ಲ ಅಪಾರ್ಟ್ಮೆಂಟ್ಗೆ ಆ ಥರ ಆದರೆ ಈ ಲ್ಯಾಂಡ್ ತೊಗೋಬೇಕಾದ್ರೆ ಅಥವಾ ಮನೆ ಅಥವಾ ಕಟ್ಟಬೇಕು ಮುಂದೆ ಯಾವುದೋ ನಮ್ಮ ಕನಸಿನ ಮನೆ 20, 30, 50, 80 ಎಷ್ಟು ತೊಗೋಬೇಕು, ಅಲ್ಲಿಗೂ ಲೋನ್ಸ್ ಎಲ್ಲ ಸಿಗುತ್ತಾ ಹೆಂಗೆ? ಖಂಡಿತ ಮಾಡ್ಕೊಡ್ತೀವಿ, ಅನುಕೂಲ ಮಾಡ್ಕೊಡ್ತೀವಿ. ಸೊ ಈಗ 2030 ಬಂದು 2,75,000 ಕೊಡ್ತಾ ಇದ್ದೀವಿ. 30-40 ಬಂದು 5.5 ಲಕ್ಷ ಇರುತ್ತೆ. ಈಗ ಜನಗಳ ಹತ್ರ ಅದು ಕಷ್ಟನೇ. ಈಗ ನಾವು ಹೇಳ್ಬೋದು ಕಮ್ಮಿ ಬೆಲೆಗೆ ಕೊಡ್ತಿದ್ದೀವಿ ಅಂತ ಹೇಳ್ಬೋದು, ಬಟ್ ಅವ್ರಿಗೆ ಅದು ತಗೊಳಕ್ ಕಷ್ಟನೇ. ಸುಲಭ ಕಂತಿನ ಮುಖಾಂತರ ಕೊಡ್ತೀವಿ, ಯಾವುದೇ ರೀತಿ ಬಡ್ಡಿ ಇರಲ್ಲ, ಬಡ್ಡಿ ರಹಿತವಾಗಿ ಕೊಡ್ತೀವಿ. ಸೊ ಇದೆಲ್ಲ ಏನಂದ್ರೆ ಈ ಎಕ್ಸ್ಪೋಗೆ ಅಂತ ಆಫರ್ ಮಾಡಿದ್ದೀವಿ ನಾವು. ಖಂಡಿತ ಎಕ್ಸ್ಪೋಗೆ ಅಂತ ಆಫರ್ ಮಾಡಿದ್ದೀವಿ. ಗ್ರಾಹಕರು ಬಂದ್ರೆ ಅವ್ರಿಗೆ ಇದು ಅನುಕೂಲ ಆಗುತ್ತೆ. ಈಗ ಬಡ್ಡಿ ಕಟ್ತೀವಿ ಅಂತಂದ್ರೆ ನಾವು ಬ್ಯಾಂಕ್ ಅಲ್ಲಿ ತಗೊಂಡು ಸಾಲ ತಗೊಂಡು ಬಡ್ಡಿ ಕಟ್ತೀವಿ ಅಂದ್ರೆ ಅದ್ರಲ್ಲಿ ಇನ್ನೂ ಒಂದು ಅರ್ಧ ಸೈಟ್ ತಗೋಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತಾರೆ. ಸೊ ಅದು ಕೂಡ ನಿಮಗೆ ಇಲ್ಲಿ ಬಡ್ಡಿ ರಹಿತವಾಗಿ ಸಿಗುತ್ತೆ, ಸುಲಭ ಕಂತಿನ ಮೂಲಕ ಸಿಗುತ್ತೆ. ಸೊ ಖಂಡಿತ ಒಳ್ಳೆ ವೇದಿಕೆ, ಬನ್ನಿ, ಈ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ. ಇದೇ 9-10ಕ್ಕೆ ಮಲ್ಲೇಶ್ವರಂ ಮೈದಾನ ಬಂದು ಎಲ್ಲರೂ ಗ್ರಾಹಕರು ಬಂದು ಯಾರಾದ್ರೂ ಇಂಟ್ರೆಸ್ಟ್ ನೋಡಬೇಕು ಅಂದ್ರೆ ವೆಹಿಕಲ್ಸ್ ಮೂಲಕ ಖಂಡಿತ ಅಲ್ಲೇ ಇರುತ್ತೆ, ವೆಹಿಕಲ್ ವ್ಯವಸ್ಥೆ ಎಲ್ಲ ಇರುತ್ತೆ. ನಾವು ಸೈಟ್ ವಿಸಿಟ್ ಮಾಡಿಸ್ಕೊಡ್ತೀವಿ. ನಂತರ ಅವ್ರು ಬಂದು ಇಲ್ಲೇ ಡಿಸಿಷನ್ ತಗೋಬಹುದು. ಇಲ್ಲ ನಾವು ಇಲ್ಲೇ ಈಗಲೇ ಬುಕ್ಕಿಂಗ್ ಮಾಡ್ಕೊತೀವಿ, ಈಗ ಸಮಯ ಇಲ್ಲ ನಮಗೆ, ನೆಕ್ಸ್ಟ್ ವೀಕ್ ಬಂದು ವಿಸಿಟ್ ಮಾಡ್ತೀವಿ ಅಂತಂದರೆ ಆ ಥರನೂ ಮಾಡ್ಕೋಬೋದು. ಈಗ ಬುಕ್ ಮಾಡಿರ್ತೀವಿ, ಆಮೇಲೆ ನಮ್ಗೆ ಏನಾದರೂ ಓಕೆ ಆಗಲಿಲ್ಲ ಏನು ಅಂತಂದರೆ ತೊಂದರೆ ಇಲ್ಲ, ರೀಫಂಡ್ ಇರುತ್ತೆ ನಿಮಗೆ, ಯಾವುದೇ ಇದಿರಲ್ಲ. ಬಟ್ ಏನಂದರೆ ಎಕ್ಸ್ಪೋಗೆ ಅಂತ ಆಫರ್ ಕೊಡ್ತಾ ಇರೋದು, ಜಾಸ್ತಿಯಾಗಿ ನೀವು ಬುಕ್ ಮಾಡ್ಕೊಳ್ಳಿ, ಜಾಗ ನೋಡಿ. ಸೊ ಆ ಥರದ ಮನಸ್ಥಿತಿ ಇದ್ದರೆ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ ಅಂತ ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಬಿಕಾಸ್ ಅಲ್ಲೆಲ್ಲೋ ಒಂದು ಕಡೆ ಚೆನ್ನಾಗಿ ಸಿಗುತ್ತೆ ಮತ್ತು ಒಳ್ಳೆ ಬೆಲೆಯಲ್ಲಿ ಆಫರ್ ಮಾಡ್ತಿದ್ದಾರೆ ಅಂತ ಯಾಕೆ ಮಿಸ್ ಮಾಡ್ಕೋಬಾರ್ದು? ಖಂಡಿತ ಯಾಕೆ ಟ್ರೈ ಮಾಡಬಾರ್ದು ಒಂದ್ಸರಿ? ಹೌದು, ನಾವು ಪ್ರಯತ್ನ ಮಾಡಲೇಬೇಕು ಅಂತ. ಸರ್, ARS ಸ್ಟೀಲ್ಸ್ ಔಟ್ಲೆಟ್ಸ್ ಎಲ್ಲೆಲ್ಲಿದೆ ಸರ್? ಯಾರು ನೋಡ್ತಿರೋರು ಈ ಶೋನ ಐ ವಾಂಟ್ ಟು ವಿಸಿಟ್ ಎಲ್ಲ ನೋಡಬೇಕು ಈ ಕ್ಷಣಕ್ಕೆ, ಅಫ್ಕೋರ್ಸ್ ಬರೋರು ಇಲ್ಲಿ ಬರ್ತಿರ್ತಾರೆ, ಇಲ್ಲಿ ಏನೋ ಡಿಸ್ಕೌಂಟ್ ಎಲ್ಲ ಏನಾದ್ರು ಇದೆಯಾ ಸರ್? ಹೇಗದು ಎಕ್ಸ್ಪ್ಲೇನ್? Yes, sir. We are having a very good. Actually, sir, the network which is there in Bangalore, we are having a very good network inside Bangalore. Rural areas are covered. Even in urban areas of we have a reach in urban Bangalore as well. Devanhalli side and even till Chikballapur side. Here we are covering the entire east, west, north, south of Bangalore. Apart from this, even outside also in Karnataka, whether you take Ramnagara, Mandya, you take Mysore, or you take towards Hubli, Haveri, up to North Karnataka, we are having an extensive network, and which is going on increasing year after year with the patronage of our dealers. The people who, what basic confidence what we have with ARS is that once if the consumer takes that, he understands that this product is of very high quality, and they keep on coming back to us. That's what keeps us going in this state actually. ನಿಮ್ಮ ಯಾವಾಗಲೂ ಬಿಲ್ಡರ್ಸ್ಗಳ ಸಕ್ಸಸ್ ಯಾವಾಗ ಅಂದರೆ ದಿಲೀಪ್, ಮನೆ ಕಟ್ಟು ಹ್ಯಾಂಡ್ ಓವರ್ ಮಾಡ್ತೀರಾ, ಆ ಮನೇಲಿ ಇದ್ದವರು ಇನ್ನೊಂದು 100 ಜನಕ್ಕೆ ಹೇಳ್ತಾರೆ, ನೀವು ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇವರೇ ದೊಡ್ಡ ಹೋಲ್ಡಿಂಗ್ ತರ ಇವರೇ ಎಲ್ಲ ಮಾತಾಡ್ತಿರ್ತಾರೆ, ಅವರೇ ಒಬ್ಬೊಬ್ರು ಇಂಡಿವಿಜುವಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಡ್ತಾರೆ. ಬೆಂಗಳೂರು ಸುತ್ತಮುತ್ತ ಅಂದ್ರೆ ಆರ್ ಯು ದೇರ್ ಅಕ್ರಾಸ್ ಬೆಂಗಳೂರು? ಎಲ್ಲ ಕಡೆ ರೋಡ್ ಬೆಂಗಳೂರು ಇದೆ ನಮ್ದು, ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇದೆ. ಅಂದ್ರೆ ನಮ್ದು ಆಲ್ಮೋಸ್ಟ್ 30 ಪ್ರಾಜೆಕ್ಟ್. ನಮ್ದು ಕಾನ್ಸೆಪ್ಟ್ ಅದೇ ತರ ಇರುತ್ತೆ. ನಾವು ಎಲ್ಲ ಕಾರ್ನರ್ ನಮ್ಮ ಬೆಂಗಳೂರಲ್ಲಿ ನಮ್ಮ ಪ್ರಾಪರ್ಟಿ ಇರಬೇಕು. ಅಂದರೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಎಲ್ಲೋದ್ರೆ ಒಂದೊಂದು ಈಸ್ಟಲ್ಲಿ ಒಂದು 5 ಪ್ರಾಜೆಕ್ಟ್, ವೆಸ್ಟಲ್ಲಿ ಒಂದು 5 ಪ್ರಾಜೆಕ್ಟ್, ಹಂಗೆ ಇದೇ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಯಾಕಂದರೆ ಎಲ್ಲ ಇವಾಗ ಬೆಂಗಳೂರು ಹೆಂಗಾದ್ರೆ ಎಲ್ಲ ಕಡೆ ಡಿಮಾಂಡ್ ಇರುತ್ತೆ. ಈಗ ಒಂದೇ ಕಡೆಗೆ ಯಾವುದೋ ಡಿಮಾಂಡ್ ಅಂತಲ್ಲ, ಎಲ್ಲ ಕಡೆಗೆ ಇವಾಗ ಒಂದು IT ಕಂಪನಿಯ ವರ್ಕ್ ಸ್ಪೇಸಿಂದ 10 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲೇ ಇದ್ರೆ ಇನ್ವೆಸ್ಟರ್ ಬಂದೇ ಬರ್ತಾರೆ. ಸೊ ಅದನ್ನು ಕಾನ್ಸೆಪ್ಟ್ ನೋಡಿಬಿಟ್ಟು ಎಲ್ಲ ಕವರ್ ಮಾಡೋದು ನಮ್ಮದೊಂದು ಕಾನ್ಸೆಪ್ಟ್. ಅದು ನಿಮ್ಮ ಲೇಔಟ್ ಓಕೆ, ಜನ ಈ ತಗೊಳ್ಳೋ ಯೋಚನೆ ಮಾಡೋದು ಸುತ್ತಮುತ್ತ ಓಕೆನಾ ಅಂತಾರೆ. ಖಂಡಿತ ಡೆವಲಪ್ಮೆಂಟ್ ತುಂಬಾ ಇದೆ. ಈಗ ಮೆಟ್ರೋಗೆ ಬಂದು ಜಸ್ಟ್ ಒಂದು 7 to 8 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ರೈಲ್ವೆ ಸ್ಟೇಷನ್ಗೆ ಜಸ್ಟ್ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. BGS ಗ್ರೂಪ್ ಆಫ್ ಇಂತ ಇನ್ಸ್ಟಿಟ್ಯೂಷನ್ ಇದೆ, ಜಸ್ಟ್ ನಮ್ಮ ಲೇಔಟ್ ಇಂದ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಕಾಂಗೋವಿ ಅಂತ ಮಲ್ಟಿ ನ್ಯಾಷನಲ್ ಕಂಪ್ನಿ ಇದೆ, ಕಮ್ಮಿ ಇಲ್ಲ ಅಂದ್ರೂ ಅಲ್ಲಿ 1,500 ಇಂದ 2,000 ಜನ ಕೆಲಸ ಮಾಡ್ತಿದ್ದಾರೆ. ಸೊ ಜಸ್ಟ್ ಒಂದು 500 ಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಮತ್ತೆ ಶೋಭಾದವ್ರದ್ದೊಂದು ದೊಡ್ಡ ಅಪಾರ್ಟ್ಮೆಂಟೇ ಬರ್ತಾ ಇದೆ ಜಸ್ಟ್ ನಮ್ಮ ಲೇಔಟ್ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಇರೋದ್ರಿಂದ, ಮತ್ತೆ ಕನೆಕ್ಟಿವಿಟಿ ತಗೊಳ್ಳಿ, ಮತ್ತೆ ಈ ಕಡೆ ಮ್ಯಾಂಗ್ಳೂರು ಹಾಸನ್ ಹೈವೇ ಸಿಗತ್ತೆ, ಪುಣೆ ಹೈದರಾಬಾದ್ ಹೈವೇ, ದೇವನಹಳ್ಳಿಗೂ ಕೂಡ ಜಸ್ಟ್ ಒಂದು 20 ಮಿನಿಟ್ಸ್ ಅಲ್ಲಿ ತಲುಪಬಹುದು. ತುಂಬ ಚೆನ್ನಾಗಿದೆ. ಎಲ್ಲ ಕನೆಕ್ಟಿವಿಟಿ ಆಗಲಿ, ನಿಮಗೆ ಸ್ಕೂಲ್ಗೆ ಆಗಲಿ, ಹಾಸ್ಪಿಟಲ್ಸ್ಗೆ ಆಗಲಿ, ಮತ್ತು ದಿನನಿತ್ಯ ದಿನಸಿ ಪದಾರ್ಥಗಳು ಬೇಕು ಅಂತ ಅಂದರೆ ನೆಲಮಂಗಲ ತುಂಬ ಹತ್ತಿರ ಇದೆ. ಮತ್ತು ಈಗ ನ್ಯೂ APMC ಯಾರ್ಡ್ ಅಂತ ಓಪನ್ ಆಗಿದೆ. ಈಗೆಲ್ಲ ಯಶವಂತಪುರದಲ್ಲಿ ಇದು RMC ಯಾರ್ಡ್ ಇದೆಯಲ್ಲ, ಅದೆಲ್ಲ ಟೋಟಲ್ ಆಗಿ ತುಮಕೂರು ರೋಡ್ಗೆಲ್ಲ ಶಿಫ್ಟ್ ಆಗ್ತಾ ಇದೆ. ಸೊ ನಿಮಗೆ ರೀಟೇಲು ಹೋಲ್ಸೇಲು
ಎರಡೂ ಕೂಡ ಸಿಗುತ್ತೆ. ಇಷ್ಟೆಲ್ಲ ಸೌಲಭ್ಯ ಸಿಗುವಾಗ ಈಗ ಸಿಟಿ ಕೂಡ ಒಂದು ಟೈಮಲ್ಲಿ ಏನೂ ಡೆವಲಪ್ಮೆಂಟ್ ಇರಲಿಲ್ಲ, ಈಗೆಲ್ಲ ಡೆವಲಪ್ಮೆಂಟ್ ಆಗಿರೋದು. ಸೊ ನಾವೀಗ ಕೊಳ್ಳೋಕ್ಕಾಗಲ್ಲ ಇಲ್ಲಿ, ಯಾಕಂದರೆ ದುಬಾರಿ ಬೆಲೆ ಇದೆ. ಸೊ ಹಾಗಾಗಿ ಸ್ವಲ್ಪ ಒಂಚೂರು ಏನು ನಿಮಗೆ ಮೆಜೆಸ್ಟಿಕ್ಕಿಂದ ಕೇವಲ ಒಂದು 28 ಕಿಲೋಮೀಟ್ರು 30 ಕಿಲೋಮೀಟ್ರು ಡಿಸ್ಟೆನ್ಸ್ ಆಗ್ಬೋದು. ಅಪ್ಕಮಿಂಗ್ ಎಲ್ಲ ಇದೆಲ್ಲ ಸಿಟಿನೇ. ಸೊ ಬ್ಯಾಂಗ್ಳೂರು ಮೂಲೆ ಮೂಲೆ ಕೂಡ ಬೆಳೀತಾ ಇದೆ. ಖಂಡಿತ ಒಳ್ಳೆ ಜಾಗ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ. ನಾನು ಬರೀ ನಿಮಗೆ ಪ್ರೋಮೋ ಅಷ್ಟೇ ತೋರಿಸಿರೋದು. ಒಂದು ಸಿನಿಮಾ ಬರೋಕ್ಕೆ ಮುಂಚೆ ಒಂದು ಟ್ರೈಲರು ಪ್ರೋಮೋ ಬಿಡ್ತೀವಲ್ಲ ಆ ಥರ. ಸಿನಿಮಾ ಇರೋದು ಶನಿವಾರ ಭಾನುವಾರ. ಈ ಅರ್ಧ ಮುಕ್ಕಾಲು ಗಂಟೆಲಿ ಅವ್ರ ಜೊತೆ ಮಾತಾಡೋಕ್ಕೆ ಸಾಧ್ಯ. ಅದು ಒಂದು ಸಣ್ಣ ಗ್ಲಿಮ್ಸಸ್ ಕೊಡಿಸಿದ್ದೀನಿ. ಶ್ರೀಮತಿ ನಾಗರತ್ನ ಮತ್ತು ಶ್ರೀ ಅರವಿಂದ್ ವಾರಿಯರ್ ಮತ್ತು ದಿಲೀಪ್, ಆ 3 ಜನರಿಂದ. ಆದರೆ ಶನಿವಾರ ಮತ್ತು ಭಾನುವಾರ ನೀವೆಷ್ಟೊತ್ತಾದರೂ ಕೂರ್ಬೋದು. ಅಲ್ಲಿ ಕೂತು ಒಂಚೂರು ಬಿಡದೆ ಪಾಯಿಂಟ್ ಟು ಪಾಯಿಂಟ್ ಮನೇಲಿ ಬರ್ಕೊಂಬಂದ್ಬಿಡಿ. ಇಷ್ಟಕ್ಕೆ ಆನ್ಸರ್ ಬೇಕು, ಅಷ್ಟು ಆನ್ಸರ್ ಕರೆಕ್ಟಾಗಿದ್ದರೆ ಮಾತ್ರ ಅಲ್ಲಿ ತಗೋತೀನಿ ನಾನು ಅಂತ. ಅದೆಲ್ಲದಕ್ಕೂ ಸಮರ್ಥವಾಗಿ ಈ 3 ಜನ ಉತ್ತರವನ್ನು ಶನಿವಾರ ಭಾನುವಾರ ಅವ್ರ ಸ್ಟಾಲ್ಗಳಲ್ಲಿ ಕೊಡ್ತಾರೆ. ಆಮ್ ಐ ರೈಟ್? ಫ್ಯಾಂಟಾಸ್ಟಿಕ್. ನಾಗರತ್ನ ಅವರೇ, ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್. ಅರವಿಂದ್ ಸರ್, ಥ್ಯಾಂಕ್ ಯು ಸೊ ಮಚ್. Thanks a lot for giving the opportunity, sir. Of course, I'll catch you on Saturday. ಮಲ್ಲೇಶ್ವರಂ ಪ್ರೈಮರಿ ಸ್ಕೂಲ್ ಮೈದಾನ ಬರುವ ಶನಿವಾರ ಭಾನುವಾರ ಅಂದರೆ ಮಾರ್ಚ್ 9 ಮತ್ತು 10ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಗೆ ತೆರೆದಿರುತ್ತೆ. ಬನ್ನಿ, ಒಂದ್ಸರಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ, ಒಂದು ಪ್ರಯತ್ನ ನೋಡಿ. ಅಫ್ಕೋರ್ಸ್ ಇಷ್ಟ ಆಗ್ಬೋದು, ಆಗದೆ ಇರ್ಬೋದು, ಬೇರೆ ವಿಚಾರ. ಬಟ್ ಬರದೇ ಇರಬಾರ್ದಲ್ಲ, ಒಂದ್ಸರಿ ಬಂದು ನೋಡಿದ್ರೆ ಏನೋ ಒಂದು ಗೊತ್ತಾಗುತ್ತೆ. ಅವ್ರು ಯಾರೋ ಹೇಳಿದ್ರು, ಇವ್ರು ಯಾರೋ ಹೇಳಿದ್ರು, ಹಿಂಗಂತೆ ಹಂಗಂತೆ ಪಕ್ಕಕ್ಕೆ ಇಡೋಣ. ಓದಿ ಹೀಗ ಅಲ್ವಾ ಅಂತ ನೀವೇ ಕಣ್ಣಾರೆ ನೋಡಿ ಮಾಹಿತಿಯನ್ನು ಪಡ್ಕೊಂಬಿಡಿ. ಇದು ನನ್ನ ಪುಟ್ಟ ಸಜೆಷನ್ ಅಷ್ಟೇ. ಈ ಕಾರ್ಯಕ್ರಮ ಮುಗಿಸಿ ಮತ್ತೆ ಸಿಗ್ತೀವಿ. ಬಟ್ ಅಫ್ಕೋರ್ಸ್ ಇನ್ನೊಂದಿದೆ, ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅಲ್ಲಿ ಬರೋರೆಲ್ಲರಿಗೂ ಕೂಡ ಪ್ರತಿ ಅರ್ಧ ಗಂಟೆ 1 ಅವರ್ಗೆ ಲಕ್ಕಿ ಡಿಪ್ ಕೂಡ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ನಮ್ಮ ಜೊತೆ ಗಿಫ್ಟ್ ಸ್ಪಾನ್ಸರ್ಸ್ ಇದ್ದಾರೆ. ಪಮ್ಮಡಿ ಜ್ಯುವೆಲ್ಸ್ ಅವರು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಗೆಲ್ತೀರಾ ಅಥವಾ ಯಾರು ಲಕ್ಕಿ ಆಗಿರುತ್ತೆ ಅವ್ರಿಗೆ ಬೆಳ್ಳಿ ಕಾಯಿನ್ಸ್ಗಳನ್ನು ಕೂಡ ಕೊಡ್ತಾರೆ. ನಮ್ಮ ಜೊತೆ ಬ್ಯಾಂಕಿಂಗ್ ಪಾರ್ಟ್ನರ್ಸ್ ಕೆನರಾ ಬ್ಯಾಂಕ್. ಥ್ಯಾಂಕ್ ಯು ಸೊ ಮಚ್. ನೀವು ಇಷ್ಟು ಜನಕ್ಕೆ ವಂದನೆ ಸಲ್ಲಿಸಿ ಮತ್ತೆ ಸಿಗ್ತೀನಿ ನಿಮಗೆ ಶನಿವಾರ. ಓಕೆ, ಫ್ಯಾಂಟಾಸ್ಟಿಕ್. ಇವತ್ತಿನ ಈ ಸ್ಪೆಷಲ್ ಕಾರ್ಯಕ್ರಮ ಮುಗಿಸ್ತೀನಿ. ನಮ್ಮ ಮನೆಯಲ್ಲಿ ಮತ್ತೆ ಸಿಗೋಣ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.